ತಾವು ಕೂಡ ವೀಕ್ಷಣೆ ಮಾಡಿದ್ದೀರಾ, ಏನು ಅನಿಸ್ತಾ ಪರಿಚಯ? ಬಹಳ ಸಂತೋಷ ಅನ್ನಿಸ್ತು. ಯಾಕಂದ್ರೆ ಬರೀ ಮಕ್ಕಳಿಗೆ ಸ್ಕೂಲ್ ಕಳ್ಸೋದಲ್ಲ, ಸ್ಕೂಲ್ಗೆ ಹೋಗ್ಬೇಕು ಮಾರ್ಕ್ಸ್ ತಗೋಬೇಕು, ಅಡ್ಮಿಷನ್ ತಗೋಬೇಕಲ್ಲ. ಅವ್ರಿಗೆ ಹೊಸ ಹೊಸ ವಿಚಾರಗಳು ಇರ್ತವೆ. ಆ ವಿಚಾರಗಳು ಮಲಿನವಾಗಿರೋಲ್ಲ, ಓಕೆ, ಬಯಾಸ್ ಇರೋದಿಲ್ಲ. ಅವ್ರ ಕಡೆಯಿಂದ ಹೊಸದೇನಾದ್ರೂ ನಾವು ಅಪೇಕ್ಷೆ ಮಾಡಬೇಕು ಅಂದ್ರೆ, ಸ್ಪಷ್ಟವಾದ ವಿಚಾರ ಬೇಕು ಅಂದ್ರೆ ಮಕ್ಕಳಿಂದ ನಾವು ಕಲಿಬಹುದು. ನಂಗೆ ಬಹಳ ಸಂತೋಷ ಅನ್ನಿಸ್ತು. ಇಷ್ಟು ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಮಕ್ಕಳು ಕಷ್ಟಪಟ್ಟಿದ್ದಾರೆ ಅದನ್ನ ಮಾಡ್ಲಿಕ್ಕೆ, ಅದೇನು ಒಂದು ದಿವಸದಲ್ಲಿ ಮಾಡಿದ್ದಲ್ಲ. ಸೊ ನಂಗೆ ಬಹಳ ಸಂತೋಷ ಆಗಿದೆ. ಈ ತರ ಪ್ರೋಗ್ರಾಮ್ಗಳು ಮೇಲಿಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ಬೇರೆ ಬೇರೆ ಊರಲ್ಲಿ ಆಗಬೇಕು. ಹುಬ್ಬಳ್ಳಿ, ಮೈಸೂರು, ಗುಲ್ಬರ್ಗ, ಬೆಳಗಾವಿ ಎಲ್ಲ ಕಡೆಗೂ ಈ ತರ ಸ್ಕೂಲಿನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಹೊಸ ಐಡಿಯಾಸ್ ತರಬೇಕು ಅಂತ. ಮೇಡಮ್, ಈಗ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಬಗ್ಗೆ ಮಕ್ಕಳ ಐಡಿಯಾಸ್ ಕೇಳಿದ್ರಿ, ನಿಮ್ಮ ಐಡಿಯಾ ಏನ್ ಕೊಡ್ತೀರಾ? ನನ್ನ ಐಡಿಯಾ ಮುಖ್ಯ ಅಲ್ಲ, ಮಕ್ಕಳ ಐಡಿಯಾ ಮುಖ್ಯ ಇದೆ. ಅಂದ್ರೆ ಒಂದು ಬೆಂಗಳೂರಿಗೆ ಒಂದು ಒಳ್ಳೆ ಹೆಸರು ಇರಬೇಕು. ಬೆಂಗಳೂರು ಅಂದ ತಕ್ಷಣ ಬರೀ ಸಾಫ್ಟ್ವೇರ್ ಅಂತೀವಲ್ಲ, ಅದ್ರ ಜೊತೆ ಬೇರೆ ಬೇರೆನೂ ಬರಬೇಕು, ಬೇರೆ ಬೇರೆ ಆಯಾಮಗಳು ಬರಬೇಕು. ಅದ್ರ ಜೊತೆಗೆ ಅದರ ಸಂಸ್ಕೃತಿ, ಅದರ ಸ್ವಚ್ಛತೆ, ಅದರ ಎಫಿಷಿಯನ್ಸಿ, ಅದರ ಕಾರ್ಯಕ್ಷಮತೆ, ಮತ್ತೆ ಅದರ ಸೊಬಗು ಎಲ್ಲ ಕೂಡಿ ಬರಬೇಕು ಅಂತ ನಾನು ಹೇಳ್ತೀನಿ. ಏನೋ ಸರ್ಕಾರದ ವಿಚಾರ ಇಲ್ಲ, ನಾನು ಮಕ್ಕಳು ಇದ್ರೊಳಗೆ, ನಾನು ಮಕ್ಕಳು ಶಾಲೆ ಟೀಚರು, ಇದನ್ನ ಬಿಟ್ಟು ನಾನು ಸರ್ಕಾರದ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಮಕ್ಕಳು ಕೊಟ್ಟಿರೋ ಐಡಿಯಾ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ, ಎಷ್ಟು ಬ್ರ್ಯಾಂಡ್ ಬೆಂಗಳೂರು ಯೂಸ್ಫುಲ್ ಆಗುತ್ತೆ, ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಇಷ್ಟು ಜನರಿಗೆ, ಅದು ಮುಖ್ಯ. ಧನ್ಯವಾದ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.